ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಬಳಿಕ ಮೈಸೂರಿನ ಕೃಷಿ ಭೂಮಿ ಮೇಲೆ ಕಣ್ಣಿಡ್ತಾ ಸರ್ಕಾರ. ಮಾಜಿ ಸಿಎಂ ತವರು ಕ್ಷೇತ್ರದಲ್ಲಿ ಭೂ ಸ್ವಾಧೀನಕ್ಕೆ ಪ್ಲಾನ್. ವರುಣಾ ಕ್ಷೇತ್ರದ 165 ಎಕರೆ ಕೃಷಿ ಭೂಮಿಗೆ ಸರ್ಕಾರ ಕೈ ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಡದಿ ಬಳಿಕ ಮೈಸೂರಿನ ಕೃಷಿ ಭೂಮಿ ಮೇಲೆ ಸರ್ಕಾರ ಕಣ್ಣು ಹಾಕ್ತಾ. ಮಾಜಿ ಸಿಎಂ ಅಂದ್ರೆ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ವರುಣಾ ಕ್ಷೇತ್ರದ 165 ಎಕರೆ ಕೃಷಿ ಭೂಮಿಗೆ ಸರ್ಕಾರ ಕೈ ಹಾಕಿದೆ. ವರುಣಾ ಕ್ಷೇತ್ರದ ಮರಸೆ ಮತ್ತು ಮದರಗಳ್ಳಿ ಗ್ರಾಮದ ಕೃಷಿ ಭೂಮಿ ಅದು. ಕೈಗಾರಿಕೆ ನಿರ್ಮಾಣಕ್ಕಾಗಿ ಫಲವತ್ತಾದ ಕೃಷಿ ಭೂಮಿ ಸ್ವಾಧೀನಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮೈಸೂರು ಏರ್ಪೋರ್ಟ್ ಸಮೀಪದ ಮರಸೆ ಗ್ರಾಮದ ಜಮೀನಿನ ಮೇಲೆ ಕಣ್ಣು ಹಾಕಿದೆ ಸರ್ಕಾರ. 165 ಎಕರೆ ಕೃಷಿ ಭೂಮಿ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಅಡಕೆ, ಬಾಳೆ, ತೆಂಗು, ಭತ್ತ ಸೇರಿದಂತೆ ಅನೇಕ ಬೆಳೆಯನ್ನ ಬೆಳೆದಿದ್ದಾರೆ ರೈತರು. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ಮರಸೆ ಮತ್ತು ಮದರಹಳ್ಳಿ ಗ್ರಾಮಸ್ಥರು ಈಗಾಗಲೇ ತಿರುಗಿ ಬಿದ್ದಿದ್ದಾರೆ. ಈಗ ಬಿಡದಿಯಲ್ಲಿ ಯಾವ ರೀತಿಯಾದಂತಹ ಹೋರಾಟ ನಡೀತಾ ಇದೆಯೋ, ಆಕ್ರೋಶ ವ್ಯಕ್ತವಾಗ್ತಾ ಇದೆಯೋ, ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೋ, ಅದೇ ರೀತಿಯಾಗಿ ಅಲ್ಲಿನ ಎರಡು ಹಳ್ಳಿಗಳ ಜನ, ಎರಡು ಗ್ರಾಮಸ್ಥರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರತಿಭಟನೆ ಮಾಡ್ತಾ ಇರೋದು. ಬರೋಬ್ಬರಿ 165 ಎಕರೆ ಕೃಷಿ ಭೂಮಿ, ಅದು ಫಲವತ್ತಾದ ಭೂಮಿ. ವರುಣಾ ಕ್ಷೇತ್ರದ ಮರಸೆ ಮತ್ತು ಮದರಗಳ್ಳಿ ಗ್ರಾಮದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ರೈತರು ಮತ್ತು ಆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 30% ಕೊಡ್ತೀನಿ ಅಂತಂದ್ರು ಅನ್ನೋದು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಶುರುವಾಗಿ ಎಲ್ಲಾ ರೈತರು ಕೂಡ ಒಟ್ಟಿಗೆ ಸೈನ್ ಮಾಡಿ ನಾವು ಎಲ್ಲರೂ ಯಾರು ಕೊಡಲ್ಲ ಜಮೀನು ಅಂತ ಇಲ್ಲಿ ಕೊಟ್ಟಿದ್ದೀವಿ. ದಯವಿಟ್ಟು ಸಾಹೇಬರಿಗೆ ನಾವು ಅದನ್ನ ಕೊಡ್ತಾ ಇದ್ದೀವಿ. ಅದನ್ನ ಕನ್ಸಿಡರ್ ಮಾಡಿ ಯಾವುದೇ ಕಾರಣಕ್ಕೂ ಅದನ್ನ ಭೂಮಿನ ವಶಪಡಿಸ್ಕೊಳ್ಳಲ್ಲ ಅಂತ ದಯವಿಟ್ಟು ನೀವು ಇಲ್ಲಿಂದ ಒಂದು ಮಾಹಿತಿ ಕೊಟ್ಟರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ನೋಡಿ ಎಲ್ಲ ಇದೆ ನೋಡಿ, ದಯವಿಟ್ಟು ತೋರಿಸಿ ಮಾಧ್ಯಮ ಸೈನ್ ಮಾಡಿ. ಎಲ್ಲರೂ ಸೈನ್ ಮಾಡಿದ್ದಾರೆ. ಇದರಲ್ಲಿ 162 ಜನ ಯಾವುದೇ ಕಾರಣಕ್ಕೂ ಒಂದು ವಾರಕ್ಕೆನೆ ಬಂದು ಪೇಪರ್ ಕೊಟ್ಟು ಒಂದು ವಾರದಲ್ಲೇ ಅವರು ತಗೊಂಡ್ಬಂದು ನೋಟಿಸ್ ಕೊಟ್ಟು ಒಂದು ವಾರದಲ್ಲೇ ಕರ್ಕೊಂಡ್ಬಂದು ದಲ್ಲಾಳಿಗಳ ಥರ ಇವ್ರು ಕರ್ಕೊಂಡ್ಬಂದು ಜಮೀನು ತೋರಿಸ್ತಾರೆ ಅಂತಂದರೆ ಇದು ಒಂದು ಷಡ್ಯಂತ್ರ. ಇದು ಹಿಂದೆ ಯಾರು ಕೈವಾಡ ಇದೆ ಅಂತಲೂ ಕೂಡ ನಮಗೆ ಗೊತ್ತಿದೆ. ಇದು ಯಾವ ರೀತಿಯಲ್ಲಿ ಕೈವಾಡ ಇದೆ ಅಂತಲೂ ಗೊತ್ತಿದೆ. ಇದು ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ ಈ 150 ಎಕರೆನ ಒಬ್ಬರಿಗೆ ಇದನ್ನು ಕೊಟ್ಟು ಕೈ ತೊಳ್ಕೊಂಡು ರೈತರ ಸಮಾಧಿ ಮೇಲೆ ಇವರು ರಾಜಕಾರಣ ಮಾಡಬೇಕು ಅಂತ ಹೊಟ್ಟಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ವ್ಯವಸ್ಥೆಯನ್ನು ನಾವು ಬಿಡಲ್ಲ ಅಂತ ನಾವು ಈ ಮಟ್ಟದಲ್ಲಿ ಹೇಳ್ತಾ ಇದ್ದೀವಿ. ಸ್ವಾಮಿ, ನಿಮಗೆ ಈ 20 ಕಿಲೋಮೀಟ್ರ್ ಮುಂದೆ ಹೋದರೆ ಬೆಜ್ಜಲ್ ಭೂಮಿಗಳಿದೆ, ಅದನ್ನು ವಶಪಡಿಸ್ಕೊಂಡು ಮಾಡಿ. ಯಾರು ಬೇಡ ಅಂತ ಹೇಳ್ತಲ್ಲ, ರೈತರು ಕೊಡೋಕೆ ರೆಡಿ ಇದ್ದಾರೆ. ಅದನ್ನೇ ಬಂದು ನೀವು ತೆಂಗಿನ ಮರ ಇರೋದು ಫಲ ಅದನ್ನು ನೋಡಿದ್ರೆ ಅದನ್ನು ಕಟ್ ಮಾಡೋಕ್ಕೆ ನೀವು ಮನಸ್ಸು ಬರುತ್ತೆ. ಊಟಿ ಥರ ಇದಲ್ರಿ, ಊಟಿ ಅಲ್ಲ, ಊಟಿಗಿಂತ ಹೆಚ್ಚಾಗಿದೆ ಇದು. ಅಲ್ಲಿ ಅಂತ ಭತ್ತ ಬೆಳೆ ಅಂಥದ್ದು, ಕಬ್ಬು ಬೆಳೆ ಅಂಥದ್ದು, ರಾಗಿ ಬೆಳೆ ಅಂಥದ್ದು ಎಲ್ಲ ಒಂದು ಕುಂಟೆ ಕೂಡ ಅಲ್ಲಿ ವೇಸ್ಟ್ ಜಮೀನು ಇಲ್ಲ. ಅಲ್ಲಿ ಪ್ರತಿಯೊಂದು ರೈತರು ಕೂಡ ಅದನ್ನೇ ನಾವು ಅವಲಂಬಿತರಾಗಿ ಬದುಕ್ತಾ ಇದ್ದೀವಿ. ಆ ಜಮೀನನ್ನು ಬಿಟ್ಟು ಬೇರೆ ಯಾವುದೂ ಕೂಡ ನಮಗೆ ಇಲ್ಲ. ಆ ಜಮೀನಲ್ಲಿ ಇದನ್ನು ನಾವು KDB ಅಫಿಷಿಯಲ್ಸ್ ಅವ್ರಿಗೆ ಕೇಳಿದ್ವಿ. ಹೆಂಗೆ ನೀವು ಒಂದು ಸರ್ವೆ ಮಾಡಿದೆ, ಅದು ಬ್ಯಾರನ್ ಲ್ಯಾಂಡಾ ಅಥವಾ ಇದು ಕೃಷಿಗೆ ಯೋಗ್ಯ ಲ್ಯಾಂಡಾ, ಅವನ್ನೆಲ್ಲ ನೀವು ವಿಚಾರ ಮಾಡಿದೆ. ಅದು ಹೆಂಗೆ ನೀವು ಫೀಡ್ಬ್ಯಾಕು ಗೌರ್ಮೆಂಟಿಗೆ ಕೊಟ್ರಿ? ಪಾಪ ಬೆಂಗಳೂರಲ್ಲಿ ಕೂತಿರೋ MB ಪಾಟೀಲ್ಗೆ ಏನು ಗೊತ್ತಾಗುತ್ತೆ ಇಲ್ಲಿ ಇದು ಬ್ಯಾರನ್ ಲ್ಯಾಂಡಾ ಅಥವಾ ಇದು ಕೃಷಿಗೆ ಯೋಗ್ಯತೆ ಆದ ಲ್ಯಾಂಡಾ ಅಂತೇಳಿ? ಅವ್ರಿಗೇನು ಗೊತ್ತಾಗುತ್ತೆ? ಅವ್ರೇನು ಬಂದು ಇನ್ಸ್ಪೆಕ್ಟ್ ಮಾಡಲ್ಲ. ಇವರ ಕೆಲಸ ಇದು. KDB ಅಫಿಷಿಯಲ್ಸ್ ಏನು ಮಾಡ್ತಾ ಇದ್ದಾರೆ, ದುಡ್ಡು ತಗೊಂಡು ಏನೋ ನಮ್ಗೆ ಗೊತ್ತಿಲ್ಲ, ಅದು ಏನೇದೋ ಅವ್ರದ್ದು ಒಳಗಡೆ ಹುನ್ನಾರ ಗೊತ್ತಿಲ್ಲ. ಆದರೆ ಅವರು ಒಂದು ಕೆಟ್ಟ ಫೀಡ್ಬ್ಯಾಕು ಗೌರ್ಮೆಂಟಿಗೆ ಕೊಟ್ಟು ಈಗ ನೋಟಿಫಿಕೇಶನ್ಸ್ KDBಯಿಂದ ಎಲ್ಲ ರೈತರಿಗೂ ಕಳಿಸಿದ್ದಾರೆ. ಇಲ್ಲಿ 165 ಎಕರೆ, ಅದು ಕಂಪ್ಲೀಟ್ ಗ್ರೀನ್ ಬೆಲ್ಟು, ಅಲ್ಲೆಲ್ಲ ಬೆಳೀತಾ ಇರೋದು 1 ಇಂಚು ಭೂಮಿ ಸಹಿತ ಅಲ್ಲಿ ನಿಮ್ಗೆ